ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಕಬ್ಬು ಬೆಳೆದಿದೆ ಸರ್. ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹಳೆಯ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು, ತಾವೇ ಅಧ್ಯಕ್ಷರಾಗಿದ್ರಿ, ಇವತ್ತು ಬಸವರಾಜ್ ಪಾಟೀಲ್, ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲರಿಗೂ ಮಾಡಿದಂತ ಒಂದು BSSK. ಇವತ್ತ ಈ ವಿಮಾನ ಸಲುವಾಗಿ ನಮ್ಮ KKR 15 ಕೋಟಿ ಕೊಟ್ಟು ಪುನರಾರಂಭ ಮಾಡಲು ನಾವೆಲ್ಲ ಮಾಡಿದ್ದೀವಿ. ಅದೇ ತರ ನಂದು ಒಂದು ಎಲ್ಲರೂ ಕೂಡಿ ಎಲ್ಲ ಶಾಸಕರಿದ್ದಾರೆ. ಇದು ನಮ್ದು ಉನ್ನಾವ ತಾಲೂಕ ಬಂದೇ ಬಿಡಲ್ಲ. ಈ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ನೋಡ್ತಿದ್ರಿ ಇಲ್ಲಿ ಸೇರುವವರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರ ಮಕ್ಕಳೇ. ಇವತ್ತು ನಾನು ಏನಾದ್ರೂ 5,000 ಟನ್ ಕಬ್ಬು ಬೆಳೆಸ್ತೀವಿ ಸರ್ ವರ್ಷಕ್ಕೆ. ಹಾಗಾಗಿ ಇದೆಲ್ಲರೂ ನಾವು ಶಾಸಕರಿದ್ದೀವಿ. ಎಲ್ಲರೂ ಕೂಡಿ ಇದು KKR ದುಡ್ಡು ಏನಾದ್ರು ಮಾಡಿ 10 ಕೋಟಿ ಏನಾದ್ರು ನಾವೇ ಹಾಕಿ, ಈ ನಾನು MLC ಇದ್ದೀನಿ, ನನಗೆ ಬರೋ ದುಡ್ಡು ತಾವು ಅದರಲ್ಲೇ ಹಾಕೋಣ, ಹಾಕಿ ಪುನರ್ರಚನೆ ಮಾಡಿ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ರೈತರಿಗೆ ಬೆಳೆಯದ. ಯಾಕೆ ನಾವು ಮಾಡ್ಬೋದು ಸರ್ ಇದು? ನಾನು ಕೇಳ್ತಿರೋದು ಇದು ಒಂದು ಹಳಿ BSSK. ಅದೇ ಸರ್ ನನ್ನೊಂದು ಅನಿಸಿಕೆ. ಯಾಕಂತ ನೋಡ್ತಾ ಇದ್ರಿ ಈಗ ಏನಾದ್ರು ಮಾಡಿ ಇಲ್ಲ ಅಂದ್ರೆ ಒಂದು ಚೆನ್ನಾಗಿರೋರಿಗೆ ಲೀಸ್ ಕೊಡೋಣ. ಇದಕ್ಕೆ ಏನಾದ್ರೂ ಆಗಿ ಈ ಬೀದರ್ ಜಿಲ್ಲೆ BSSK ಶುಗರ್ ಫ್ಯಾಕ್ಟರಿ ನಮ್ಮ ಕೈಲಿ ಒಂದು ಪುನಃ ರಚನೆ ಆಯ್ತು ಅಂದ್ರೆ ಒಂದು ಹೆಸರಾಗ್ತದೆ ಸರ್. ಯಾಕಂತ ನೋಡ್ತಾ ಇದ್ರಿ ಸಾಕಷ್ಟು ಕಬ್ಬು ಬೆಳೆದಿದೆ ಇವಾಗ ಈ ಮಳೆ ಜಾಸ್ತಿ ಆಗೋದ್ರಿಂದ. ಅದಕ್ಕೆ ರೈತರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ನಾವೆಲ್ಲರೂ ರೈತರ ಮಕ್ಕಳು. ಏನಾದ್ರೂ ಮಾಡಿ ಇದು ನಂದು ರೈತರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತಮ್ಮ ಒಂದು ಪುನರ್ರಚನೆ ಮಾಡಿ ಆರಂಭ ಮಾಡಿದ್ರೆ